ಕರಾವಳಿಯ ಆರ್ಥಿಕತೆಯ ಬೆನ್ನೆಲುಬು ಅನಿಸಿಕೊಂಡಿರುವಂತಹ ಮೀನುಗಾರಿಕೆ ನಷ್ಟದ ಹಾದಿಯನ್ನ ಹಿಡಿದಿದೆ. ಕಡಲಿಗೆ ಇಳಿದ್ರೂ ಮೀನು ಸಿಗದೆ ವಾಪಸ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ. 5 ಲಕ್ಷ ರೂಪಾಯಿಗೆ ಡೀಸೆಲ್ ಹಾಕಿ ಆಳ ಸಮುದ್ರಕ್ಕೆ ಬೋಟ್ಗಳು ಇಳಿದ್ರೆ ಕೇವಲ 3-4 ಲಕ್ಷದ ಮೀನು ಸಿಗ್ತಾ ಇದೆ. ಅಷ್ಟಕ್ಕೂ ಈ ಸಮಯದಲ್ಲಿ ಮತ್ಸ್ಯ ಕ್ಷಾಮ ಶುರುವಾಗಿರೋದು ಯಾಕೆ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅರಬ್ಬಿ ಸಮುದ್ರದಲ್ಲಿ ಅಕಾಲಿಕ ಮತ್ಸ್ಯ ಕ್ಷಾಮ, ನಷ್ಟದ ಹಾದಿ ಹಿಡಿದ ಕಡಲ ಮೀನುಗಾರಿಕೆ. ಮೀನುಗಾರಿಕೆ ಕರಾವಳಿಯ ಜೀವಾಳ. ಅದರಲ್ಲೂ ಉತ್ತಮ ಮೀನುಗಾರಿಕೆಗೆ ಇದು ಸಕಾಲ ಕೂಡ. ಆದರೆ ಸದ್ಯ ಮೀನುಗಾರರು ನಿತ್ಯ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಉತ್ತಮ ಮೀನುಗಾರಿಕೆ ನಡಿಬೇಕಾದ ಕಾಲದಲ್ಲೇ ಮತ್ಸ್ಯಕ್ಷಾಮ ಕಾಡ್ತಾ ಇದೆ. ಒಂದು ಬಾರಿ ಸಮುದ್ರಕ್ಕೆ ಇಳಿಬೇಕಾದ್ರೆ ಕನಿಷ್ಠ 10 ಲಕ್ಷ ರೂಪಾಯಿ ಖರ್ಚಾಗಲಿದೆ. 5 ಲಕ್ಷ ರೂಪಾಯಿ ಡೀಸೆಲ್ ಹಾಕಿದ್ರೆ 5 ಲಕ್ಷದವರೆಗೂ ಕಾರ್ಮಿಕರ ಸಂಬಳ ನಿರ್ವಹಣೆಗಾಗಿ ಖರ್ಚು ಮಾಡ್ತಾರೆ. ಆದರೆ ಸದ್ಯ 5 ಲಕ್ಷ ರೂಪಾಯಿ ಡೀಸೆಲ್ ಹಾಕಿ ಮೀನು ಬೇಟೆಗೆ ತೊಡಗಿದ್ರೆ 4 ಲಕ್ಷದ ಮೀನು ಮಾತ್ರ ದೊರೀತಾ ಇದೆ. ಇದು ಮೀನು ಉದ್ಯಮ ನಂಬಿಕೊಂಡವರಿಗೆ ಸಂಕಟ ತಂದಿಟ್ಟಿದೆ. ಕರಾವಳಿಯ ಆರ್ಥಿಕತೆಯ ಬೆನ್ನೆಲುಬು ಮೀನುಗಾರಿಕೆ ಆಗಿರುವಂಥದ್ದು. ಪ್ರಮುಖ ಸರ್ವ ಋತು ಅಂತ ಎನಿಸಿಕೊಂಡಿರುವಂಥ ಮಲ್ಪೆಯ ಬಂದರಿನಲ್ಲಿ ನಾವಿರುವಂಥದ್ದು. ಸದ್ಯ ಗಿಜಿ ಅಂತ ಇರಬೇಕಾದ ಬಂದರು ಈಗ ಸ್ತಬ್ಧ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಕಡಲಿಗಿಳಿದ ಬೋಟ್ಗಳು ಮೀನಿಲ್ಲದೆ ವಾಪಸ್ ಬರ್ತಿರುವಂಥದ್ದು. ಅಂದರೆ ಈಗ ಸದ್ಯ ಬೇಡಿಕೆ ಇದ್ದರೂ ಸಹ ಮೀನು ಅಭಾವ ಕಾಣ್ತಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಮೀನುಗಾರಿಕೆ ಇರ್ಬೋದು, ಹಾಗೆ ವಾತಾವರಣದಲ್ಲಾಗಿರುವಂಥ ಏರುಪೇರು ಇರ್ಬೋದು. ಉಡುಪಿಯ ಮಲ್ಪೆ ಏಷ್ಯಾದ ಅತಿ ದೊಡ್ಡ ಸರ್ವ ಋತು ಮೀನುಗಾರಿಕಾ ಬಂದರು. ಹೀಗಿದ್ರೂ ಮೀನು ಸಿಗೋದಿಲ್ಲ ಅನ್ನೋ ಭಯದಿಂದ ಕಡಲಿಗಿಳಿಯಲು ಮೀನುಗಾರರು ಭಯಪಡ್ತಿದ್ದಾರೆ. ಹೋದ ಬೋಟ್ಗಳು ಮೀನು ಸಿಗದೆ ಖಾಲಿ ವಾಪಸ್ ಆಗ್ತಿವೆ. ಹಾಗಾಗಿ 2,000ಕ್ಕೂ ಅಧಿಕ ಬೋಟ್ಗಳು ಮಲ್ಪೆ ಬಂದರಿನಲ್ಲಿ ಲಂಗರು ಹಾಕಿವೆ. ಮೀನುಗಾರರು ಈ ನಷ್ಟ ಭರಿಸೋದು ಹೇಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಬಹುಶಃ ಮತ್ಸ್ಯಕ್ಷಾಮ ಕಳೆದ 1.5 ವರ್ಷದಿಂದ ಕರಾವಳಿಯ ಮೀನುಗಾರರು ಕಂಗಾಲಾಗಿದ್ದಾರೆ. ಯಾಕೆಂದರೆ ಇವತ್ತು ನಾಡದೋಣಿ ಮೀನುಗಾರಿಕೆ ಇರ್ಬೋದು, ಪರ್ಸಿನಿ ಇರ್ಬೋದು, ಯಾಂತ್ರಿಕ ಮೀನುಗಾರಿಕೆ ಕೂಡ ಇವತ್ತು ಭಾಳಷ್ಟು ಕುಂಠಿತವಾಗಿದೆ. ಮತ್ಸ್ಯ ಸಂಪತ್ತೇ ಇಲ್ಲಿ ಕಣ್ಮರೆಯಾದ ಪರಿಸ್ಥಿತಿ ಉಂಟು. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಈ ಮೀನುಗಾರರಿಗೆ ಕೂಡ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಅವರ ಸಮಸ್ಯೆಗಳಿಗೆ ಇಂಟರ್ಫಿಯರ್ ಆಗಿ ಅವರಿಗೆ ಏನೆಲ್ಲ ಸಹಕಾರ ಮಾಡುವ ಬಗ್ಗೆ ಸ್ವಲ್ಪ ಕರಾವಳಿ ಭಾಗದ ಎಲ್ಲ ಶಾಸಕರನ್ನು ಕರೆದು, ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಅವೈಜ್ಞಾನಿಕ ಮೀನುಗಾರಿಕೆಯ ಆಪತ್ತು. ಸಮುದ್ರದಲ್ಲಿ ನಾಶವಾಗ್ತಿದೆಯಾ ಮೀನಿನ ಸಂತತಿ? ಒಂದ್ ಕಡೆ ಪದೇ ಬೃಹತ್ ಗಾತ್ರದ ಬೋಟ್ಗಳು ಮೀನುಗಾರಿಕೆಯಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಅವೈಜ್ಞಾನಿಕ ಮೀನುಗಾರಿಕೆ ಮೀನಿನ ಸಂತತಿ ನಾಶಕ್ಕೆ ಕಾರಣವಾಗಿದೆ. ಲೈಟ್ ಫಿಶಿಂಗ್, ಬುಲ್ಟ್ರಾಲ್ ಫಿಶಿಂಗ್ನಿಂದಲೂ ಅಪಾರ ಮೀನಿನ ಸಂತತಿ ನಾಶ ಹೊಂದುತ್ತಿದೆ ಎನ್ನಲಾಗಿದೆ. ಈ ಬಗ್ಗೆ ವೈಜ್ಞಾನಿಕ ಅಧ್ಯಯನ ನಡೆಯಬೇಕಿದೆ. ಇನ್ನು ಮೀನಿಗೆ ಅಪಾರ ಬೇಡಿಕೆ ಇದ್ರೂ ಮೀನು ಸರಬರಾಜು ಇಲ್ಲವಾಗಿದೆ. ಹೀಗಾಗಿ ಮೀನಿನ ದರ ಏರಿಕೆಯಾಗ್ತಿದೆ. ಅವೈಜ್ಞಾನಿಕ ಮೀನುಗಾರಿಕೆಗೆ ಕಡಿವಾಣ ಹಾಕೋದ್ರ ಜೊತೆಗೆ ಸದ್ಯದ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಸರ್ಕಾರ ಮೀನುಗಾರರ ನೆರವಿಗೆ ನಿಲ್ಲಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.